ನೋಡಿ ನಾನು ಹ್ಮ್. ಲಾಂಚ್ ದಿನಾನೇ ಹೇಳಿದ್ದೆ ಹ್ಮ್. ನಾನು. ನಾನ್ ಜೈಲಲ್ಲಿ ಬಿಗ್ ಬಾಸ್ ನೋಡದೆ ಹೋಗಿದ್ರೆ ಖಂಡಿತ ಬಿಗ್ ಬಾಸ್ ಒಪ್ಕೊಳ್ತಿರ್ಲಿಲ್ಲ. ಇದೊಂದು ಸ್ಕ್ರಿಪ್ಟೆಡ್ ಶೋ ಅಂತ ಅನ್ಕೊಳ್ತಿದ್ದೆ ಅಂತ. ಹ್ಮ್. ಇದಕ್ಕಿಂತ ಹಿಂದೆ ವರ್ತೂರು ಸಂತೋಷ್ ಅವರು ಆ ಪ್ರಕರಣ ಏನಾಗಿತ್ತು, ಹ್ಮ್. ಆ ಸಂದರ್ಭದಲ್ಲಿ ನಾನು ಅಲ್ಲೇ ಇದ್ದೆ. ಸೊ ಹ್ಮ್. ಹಾಗಾಗಿ ಆ ಪೂರ್ತಿ ಸೀಸನ್ ಅನ್ನ ನೋಡೋದಕ್ಕೆ ನಂಗೆ ಅನುಕೂಲ ಆಯ್ತು. ಅದಕ್ಕಿಂತ ಮುಂಚೆ ನಾನು ಯಾವತ್ತೂ ಬಿಗ್ ಬಾಸ್ ಹ್ಮ್. ಹ್ಮ್. ನೋಡಿರ್ಲಿಲ್ಲ. ಸೊ ಅದನ್ನ ಪೂರ್ತಿ ನೋಡಿದಾಗ ನಂಗೆಲ್ಲೋ ಸ್ಕ್ರಿಪ್ಟೆಡ್ ಅಂತ ಹ್ಮ್. ಅನ್ನಿಸ್ಲಿಲ್ಲ. ಹ್ಮ್. ಸೊ ಹಾಗಾಗಿ ಅದ್ರ ಮೇಲೆ ಒಂದಷ್ಟು ವಿಶ್ವಾಸ ಜಾಸ್ತಿ ಆಯ್ತು. ಅದರಿಂದ ಆಚೆಗೆ ನಾನು ಯಾವಾಗ್ಲೂ ಜೈಲನ್ನ ಭಗವಾನ್ ಕೃಷ್ಣ ಹುಟ್ಟಿದ ದೇವಸ್ಥಾನ ಹ್ಮ್. ಅಂತಲೇ ಹ್ಮ್. ನಂಬ್ತೀನಿ. ಅವನು ಹುಟ್ಟದೇ ಹೋದ್ರೆ ಅವನು ಭಗವಂತನೇ ಅಲ್ಲಿ ಹುಟ್ಟೋದಕ್ಕೆ ಆಯ್ಕೆ ಮಾಡ್ಕೊಳ್ತಾನೆ ಅಂತ ಆದ್ರೆ ಅದೊಂದು ಪವಿತ್ರವಾದ ಕ್ಷಣ, ಪವಿತ್ರವಾದ ಜಾಗ ಅಂತ ನಾನು ನಂಬ್ತೇನೆ. ನನ್ನ ಗುರುಗಳು ಯಾವಾಗಲೂ ಹೇಳೋರು ನನಗೆ, ಜೈಲು ಅನ್ನೋದು ಕರ್ಮಗಳನ್ನ ಕಳಿಯೋದಕ್ಕಿರುವಂಥ ಅದ್ಭುತ ಸ್ಥಳ, ಅದೊಂದು ಪವಿತ್ರ ಸ್ಥಳ. ಜನ್ಮ ಜನ್ಮಗಳ ಕರ್ಮಗಳನ್ನು ನೀವು ಕಳ್ಕೊಂಡು ಮುಂದಕ್ಕೆ ಹೋಗ್ಬೋದು ಅನ್ನೋದಾದ್ರೆ ಮಾಡದೇ ಇರೋ ತಪ್ಪಿಗೆ ನೀವು ಜೈಲಿಗೆ ಹೋಗ್ತೀರಿ, ಹ್ಮ್. ಹ್ಮ್. ಮಾಡದೇ ಇರೋ ತಪ್ಪಿಗೆ ನೀವು ಜೈಲಿಗೆ ಹೋಗ್ತೀರಿ ಅನ್ನೋದಾದ್ರೆ ಕರ್ಮ. ಕೃಷ್ಣ ಕೂಡ ಹಿಂದಿನ ಅವತಾರದಲ್ಲಿ ಮಾಡಿದ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ಮುಂದಿನ ಅವತಾರದಲ್ಲಿ ಜೈಲಲ್ಲಿ ಹುಟ್ಟುತ್ತಾನೆ ಅಂತ ಅಂತಾರೆ. ಯಾಕೆ ದೇವಕಿ ಮತ್ತು ವಸುದೇವರು ಜೈಲಿನಲ್ಲಿ ಇರ್ತಾರೆ ಅಂತ ಪ್ರಶ್ನೆ ಕೇಳಿದಾಗ ಕೃಷ್ಣ ಅದನ್ನೇ ಹೇಳ್ತಾನೆ, ಹಿಂದಿನ ಅವತಾರಗಳಲ್ಲಿ ಎತ್ತಿದ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ಜೈಲಿಗೆ ಹೋಗ್ತೇವೆ ಅಂತ. ಹಾಗೆ ಅನ್ನಿಸ್ಬಹುದಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಾನು ಮಾಡದೇ ಇರೋ ತಪ್ಪಿಗೆ ಜೈಲಿಗೆ ಹೋಗಿದ್ದೀನಿ, ಸರಿಯಾಗಿ ಉಸ್ತುವಾರಿ ಮಾಡಿನೂ ನಾನು ಟಾರ್ಗೆಟ್ ಆಗಿ ಜೈಲಿಗೆ ಹೋಗಿರೋದಿದೆ. ಸೊ ಈ ತರದ ವಿಚಾರ ಬಂದಾಗ ನನಗೆಲ್ಲೋ ಅನ್ನಿಸ್ತಿತ್ತು, ನನ್ನ ಬದುಕಿನ ಮತ್ತು ಪೂರ್ವ ಜನ್ಮದ ಎಲ್ಲ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ಭಗವಂತ ಇಲ್ಲೊಂದು ಅವಕಾಶ ಕೊಟ್ಟ, ಅದನ್ನು ಕಳ್ಕೊಂಡು ಹೋಗ್ತಿದ್ದೇನೆ. ಹಾಗಂತಂದ್ರೂ ನಾನು ಅದನ್ನು ಕರ್ಮ ಕಳಿಯೋದು ದೇವಸ್ಥಾನ ಮತ್ತು ಜೈಲು ಎರಡೂ ಸಾಧ್ಯ ಅಂತ ಅನ್ನೋದಾದ್ರೆ ಅದೊಂದು ದೇವಸ್ಥಾನವೇ ಅಂತ ನಾನು ಭಾವಿಸ್ತೇನೆ.